ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಹಾಗೂ ವೀಕ್ಷಕರಿಗೂ. ನಾನು ನಿಮ್ಮ ಸಂಖ್ಯಾಶಾಸ್ತ್ರಜ್ಞ ಗಿರೀಶ್ ಮಾಡೋ ವಂದನೆಗಳು. ನಾನು ನಿಮಗೆ ಈ ವರ್ಷದ ಮೊದಲನಲ್ಲೇ ನಾನು ಹೇಳಿದ್ದೆ, ನನ್ನ ವೀಡಿಯೋಗಳನ್ನ ಹೇಳಿದ್ದೀನಿ. ಈ ವರ್ಷ ಮಂಗಳವಾರ ಮತ್ತು 4ನೇ ತಾರೀಕು ಇವೆರಡೂ ತುಂಬ ಪ್ರಾಮಿನೆಂಟಾಗಿ ನ್ಯೂಸ್ಗಳಲ್ಲಿರುತ್ತೆ ಮತ್ತು ಇವೆರಡೂ ಸ್ವಲ್ಪ ಡೇಂಜರ್. ಅದರಲ್ಲೂ 4ನೇ ನಂಬರ್ ಈ ವರ್ಷ ಆಪೋಸಿಟ್ ನಂಬರ್ ಆಗುತ್ತೆ. ಸೊ ಇದು ಆಪೋಸಿಟ್ ನಂಬರ್ ಕಾನ್ಸೆಪ್ಟ್ ಹೆಂಗೆ ಅಂತಂದರೆ, ಇದು ಭಾಳಷ್ಟು ಜನ ಸಂಖ್ಯಾಶಾಸ್ತ್ರಜ್ಞರು ಇದನ್ನು ಬಳಸೋದಿಲ್ಲ. ಇದ್ರ ಬಗ್ಗೆ ನಾನು ವಿಶೇಷವಾದಂಥ ಒಂದು ರಿಸರ್ಚೇ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ಅದನ್ನು ಮಾಡಿ ಇದ್ರ ಬಗ್ಗೆ ಸುಮಾರು 8-10 ವರ್ಷದಿಂದ ಇದ್ರ ಬಗ್ಗೆ ರಿಸರ್ಚ್ ಮಾಡಿ, ನಾನು ಈ ಕಾನ್ಸೆಪ್ಟ್ನ 8-10 ವರ್ಷದ ಹಿಂದೆಯೇ, ಆಗ ಸುಮಾರು 7-8 ವರ್ಷಗಳ ಕಾಲ ರಿಸರ್ಚ್ ಮಾಡಿ ಈ ಕಾನ್ಸೆಪ್ಟ್ನ ನಾನು ನನ್ನ ಇದರೊಳಗೆ ಸಂಖ್ಯಾಶಾಸ್ತ್ರದಲ್ಲಿ ಅಳವಡಿಸ್ಕೊತಾ ಇದ್ದೀನಿ. ಇದು ಆಪೋಸಿಟ್ ನಂಬರ್ಸ್ ಅಂದರೆ ನೀವು ನೋಡ್ಬೋದು. ಇವಾಗ 1ಗೆ 6 ಆಪೋಸಿಟು, 2ಗೆ 7, 3ಗೆ 8 ಮತ್ತು 4ಗೆ 9 ಮತ್ತು 5ಗೆ 10 ಅಂದರೆ 1ನೇ ಆಗುತ್ತೆ ಮತ್ತೆ. ಸೊ 1 ಬಂದ್ಬಿಟ್ಟು 6ಗೂ 5ಗೂ ಎರಡು ಆಪೋಸಿಟ್ ಆಗುತ್ತೆ. ಸೊ ಈ ಆಪೋಸಿಟ್ ನಂಬರ್ಸ್ ನಡುವೆ ಫ್ರಿಕ್ಷನ್ ಜಾಸ್ತಿ ಇರುತ್ತೆ. 4 ಮತ್ತು 9 ಈ ವರ್ಷ ನಾವು ಗಣನೆಗೆ ತೊಗೊಳ್ಳೋಣ. ಏನಕ್ಕೆ ಅಂತಂದರೆ, ಈ ವರ್ಷದ ಸಂಖ್ಯೆ ಬಂದು 9. 2025 ಅಂದರೆ 2 + 2 + 5 ಟೋಟಲ್ 9. ಈ ವರ್ಷ ನಂಬರ್ 9 ತುಂಬ ಪ್ರಾಮಿನೆಂಟ್ ಆಗಿರುತ್ತೆ. ಅದಕ್ಕೆ ಆಪೋಸಿಟ್ ನಂಬರ್ ಬಂದು 4. ಸೊ ಈ ಆಪೋಸಿಟ್ ನಂಬರ್ಗಳು ಆ ಇಯರಲ್ಲಿ ಅದರ ಆಪೋಸಿಟ್ ನಂಬರ್ ಡೇಟ್ಗಳು ಏನಿರುತ್ತೆ ಅದು ಸ್ವಲ್ಪ ತೊಂದರೆಗೊಳಗಾಗ್ತಾ ಇರುತ್ತೆ. ಆ ಡೇಟಲ್ಲಿ ನಮಗೆ ತೊಂದರೆ ಆಗ್ತಾ ಇರುತ್ತೆ. ಅದರಲ್ಲೂ ಪ್ರಮುಖವಾಗಿ 4ನೇ ನಂಬರು ಈ ವರ್ಷ ತುಂಬಾ ತೊಂದರೆಗೊಳಗಾಗುತ್ತೆ ಅನ್ನೋದು ನಾನು ಈ ವರ್ಷದ ಆರಂಭದಲ್ಲೇ ನನ್ನ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲೇ ಹೇಳಿದ್ದೀನಿ, ನೀವು ನೋಡ್ಬೋದು. ಮತ್ತು ಮಧ್ಯಂತರ ಅವಧಿಗಳಲ್ಲಿ ನನ್ನ ಏನು ವಾಟ್ಸಪ್ ಸ್ನೇಹಿತ ವರ್ಗಗಳಿದೆ, ನಮ್ಮ ಬಂಧುಗಳು, ಸ್ನೇಹಿತರುಗಳು, ಅವರಿಗೆಲ್ಲ ನಾನು ಅದನ್ನು ಹಂಚ್ಕೊಂಡಿದ್ದೀನಿ ವಾಯ್ಸ್ ಮೆಸೇಜ್ ಮೂಲಕ. 4ನೇ ತಾರೀಕು ಮತ್ತು ಮಂಗಳವಾರ. ಆಮೇಲೆ ಈ ವರ್ಷ 9ನೇ ನಂಬರ್ದು ಅಂತ ಒಂದು ವೀಡಿಯೋನು ಮಾಡಿ ಇತ್ತೀಚೆಗೆ ಅದನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಈ 4ನೇ ನಂಬರ್ದು ನಾನು ನಿಮ್ಗೊಂದು ಸ್ವಲ್ಪ ಉದಾಹರಣೆ ಕೊಟ್ಬಿಡ್ತೀನಿ ಏನಾಗಿದೆ ಅನ್ನೋದು. ಅದಕ್ಕೆ ಮೊದಲು ಸೊ ಈ 4th ನಂಬರ್ ಏನು ಅಂತಂದರೆ, ಘಟನೆಗಳು ಏನೇನಾಗಿದೆ ಅಂತ ಹೇಳ್ತೀನಿ ನೋಡಿ. ಈ ವರ್ಷ ಜನವರಿ 22ನೇ ತಾರೀಕು ಜಲಗಾವ್ನಲ್ಲಿ ಟ್ರೈನ್ ಆಕ್ಸಿಡೆಂಟ್ ಆಯಿತು. ಈ ವರ್ಷ ಜನವರಿ 22, 22 ಅಂದರೆ 2 + 2 4. ಅದರಲ್ಲಿ ಸುಮಾರು ಒಂದಷ್ಟು ಜನ ಸಾವಾಯಿತು. ನಂತರ ಜನವರಿ 4 3 ಜನ ಆರ್ಮಿ ಪರ್ಸನ್ಸು ಡೆತ್ ಆಯಿತು. ಜನವರಿ 22 ಟ್ರೈನ್ ಆಕ್ಸಿಡೆಂಟು, ಜನವರಿ 4 3 ಜನ ಆರ್ಮಿನವರು. ಅದಾದ ನಂತರ ಪಹಲ್ಗಾಮ್ ಅಟ್ಯಾಕು ಅದು ಡಬಲ್. ಅದು ಮಂಗಳವಾರ ಪ್ಲಸ್ ಡೇಟ್ 22. ಯಾವತ್ತಾಗಿದ್ದು? ಏಪ್ರಿಲ್ 22. 2 + 2 4 ಮಂಗಳವಾರ ಬೇರೆ ಆಯಿತು. ಸೊ ಮಂಗಳವಾರನೂ ಈ ವರ್ಷ ನ್ಯೂಸಲ್ಲಿರುತ್ತೆ, ಪ್ಲಸ್ 4ನೇ ನಂಬರು ಈ ವರ್ಷ ನ್ಯೂಸಲ್ಲಿರುತ್ತೆ ಅಂತ ಹೇಳಿದೆ. ಎರಡೂ ಸೇರಿ ಅವತ್ತಾಯಿತು. ಅದರಿಂದ ಎಷ್ಟು ದೊಡ್ಡ ಅನಾಹುತ ಆಯಿತು. ಇಂಡಿಯಾ ಪಾಕಿಸ್ತಾನ ಯುದ್ಧನೇ ಆಗೋಯಿತು. ಆಮೇಲೆ ಯುದ್ಧ ಸಡನ್ನಾಗಿ ಸ್ಟಾಪ್ ಆಯಿತು. ಸೊ 22. ಅದಾದಮೇಲೆ ಕಾಲು ತುಳಿತ ಪ್ರಕರಣ RCBದು ಇನ್ನೂಸ್ವಾಮಿ ಸ್ಟೇಡಿಯಂ ಜೂನ್ 4ನೇ ತಾರೀಕು ಆಯಿತು ನೋಡಿ. ಅಲ್ಲೂ 4 ಡೇಟ್, ಜೂನ್ 4. ಇಸ್ರೇಲು ಮೊದಲೊಂದು ಸಲ ಯುದ್ಧ ಈ ವರ್ಷದ ಅಲ್ಲೇ ಸ್ವಲ್ಪ ಇಬ್ಬರಿಗೂ ಫ್ರಿಕ್ಷನ್ ಆಗಿ ನಿಂತೋಗಿತ್ತು. ಮತ್ತೆ ಇವಾಗ 13ನೇ ತಾರೀಕು, ಜೂನ್ 13ನೇ ತಾರೀಕು ಯುದ್ಧ ಶುರುವಾಯಿತು. 13 ಅಂದರೆ 1 3 4. ಸೊ ಈ ರೀತಿ ಆಗ್ತಾ ಹೋಗುತ್ತೆ. ಆಮೇಲೆ ಈಗ ಮೊನ್ನೆ ನಮ್ಮದು ಯಾವುದೋ ಬೋಯಿಂಗ್ ಇದರದ್ದು ಇನ್ಸಿಡೆಂಟ್ ಆಯಿತು, ಫ್ಲೈಟದು. ಇದು ಬಂದು 12ನೇ ತಾರೀಕು ಆಯಿತು. ಬಟ್ ಅಲ್ಲಿ 4ನೇ ನಂಬರ್ ಪಾತ್ರ ನಾನು ನಿಮ್ಗೆ ಹೇಳ್ತೀನಿ ಏನೇನಾಗಿದೆ ಅಂತ ಅನ್ನೋದನ್ನು. ಮೊದಲನೇದಾಗಿ 4, 9 ಈ ವರ್ಷದ 9 ಪ್ಲಸ್ 4ನೇ ನಂಬರ್ದು ಎರಡರದ್ದು ಕೊಡ್ತೀನಿ. ಮೊದಲನೇದಾಗಿ 9ನೇ ನಂಬರ್ದು ನೋಡೋಣ. ಈ ಫ್ಲೈಟ್ ಆಕ್ಸಿಡೆಂಟಲ್ಲಿ ಏನು ವಿಮಾನ ಬಿತ್ತು, ಅದರಲ್ಲಿ ಏನಾಗಿದೆ ಅನ್ನೋದು. ಒಂದು ಫ್ಲೈಟ್ ನಂಬರ್ 171. ಟೋಟಲ್ ಮಾಡಿದ್ರೆ 171 ಅಂದರೆ ಟೋಟಲ್ 9 ಆಗುತ್ತೆ. 117 ಫ್ಲೈಟ್ ನಂಬರ್, ಟೋಟಲ್ 9 ಆಗುತ್ತೆ. ಆಮೇಲೆ ಡೇಟ್ ಬಂದುಬಿಟ್ಟು 12/6/2025. ಎಲ್ಲ ಕೂಡಿದ್ರೆ 9 ಆಗುತ್ತೆ. ಸೊ 9ನೇ ನಂಬರ್ದು 2 ಬಂತ, ಅದನ್ನು ತೊಗೊಳ್ಳೋಣ. 4ನೇ ನಂಬರ್ದು ಏನೇನು ಅಂತ ಹೇಳ್ತೀನಿ. ಇದು ವಿಮಾನ ಬೋಯಿಂಗ್ 787. 7 + 8 + 7 7 8 15 7 22 22 4 ಆಯಿತಾ. ಮೊದಲನೇದರಲ್ಲಿ ಟೋಟಲ್ 230 ಪ್ಯಾಸೆಂಜರ್ಸು ಫ್ಲೈಟ್ ಹತ್ತಿದ್ದು. 230. ಅದರಲ್ಲಿ ಒಬ್ಬ ಯಾರು, ರಮೇಶ್ ವಿಶ್ವಾಸ್ ಕುಮಾರ್, ಒಬ್ಬ ಬದುಕ್ದ. 230ನಲ್ಲಿ 1 ತೆಗೆದ್ರೆ ಒಬ್ಬ ಬದುಕಿರೋನು, ಇನ್ನು ಉಳಿದು ಸತ್ತವರು 229 ಪ್ಯಾಸೆಂಜರ್ಸ್ ಮಾತ್ರ ಹೇಳ್ತಾ ಇರೋದು, ಕ್ರೂ ಮೆಂಬರ್ಸ್ ಅಲ್ಲ. 229 ಟೋಟಲ್ ಮಾಡಿದ್ರೆ 13. 1 + 3 4 ಆಗುತ್ತೆ ಆಯಿತಾ. ಅದಾದಮೇಲೆ ಸರ್ವೈವರು ಇವಾಗ ಏನು ಬದುಕುಳಿದಿದ್ದಾನೆ ಆತನ 40 ವರ್ಷ, 40 ಇಯರ್ಸ್. ಅವನು 2000 ಈಗ 25 ಈ ವರ್ಷದ ಅಕ್ಟೋಬರ್ ಬಂದರೆ 41 ಆಗುತ್ತೆ. ಈ ವರ್ಷದ ಅಕ್ಟೋಬರ್ ಸೆಪ್ಟೆಂಬರಲ್ಲೋ ನಾವು ಹುಟ್ಟರಾತ 41 ಆಗುತ್ತೆ. ಆಮೇಲೆ ಮೊನ್ನೆವರೆಗೂ ಟೋಟಲ್ ಡೆತ್ಸು 265 ಇತ್ತು. 265 3 ದಿವಸದ ಕೆಳಗಡೆವರೆಗೂ 265. ಅದನ್ನು ಟೋಟಲ್ ಮಾಡಿ 6 2 8 5 13 1 3 4 ಆಗುತ್ತೆ. ಈಗ ಲೇಟೆಸ್ಟ್ ಅಪ್ಡೇಟೆಡ್ ಫಿಗರ್ಸು ಡೆತ್ತು 274. 265 ಇತ್ತಲ್ಲ, 274 ಆಯಿತು. 2 + 7 9 9 + 4 13 1 + 3 4 ತಿರ್ಗಾ 4. ಲೇಟೆಸ್ಟ್ ಫಿಗರ್ಸ್ 274 274 ಡೆತ್ಸು. ಸೊ ಈ ಥರ ಇಲ್ಲೂ 4ನೇ ನಂಬರು ಅದು ಫಾಲೋ ಮಾಡಿಕೊಂಡು ಬಂದಿದೆ. ಸೊ 4ನೇ ನಂಬರ್ ಹೇಳ್ತಾ ಇರೋದು. ಒಂದೇ ಒಂದು ದಿನ ಮಿಸ್ ಆಯಿತು ಅಷ್ಟೇ. 12ನೇ ತಾರೀಕು ಆಗೋಯಿತು. 13 ಆಗಬೇಕಾಗಿತ್ತು. ನಾನು
13 ಶುಕ್ರವಾರ ಏನೋ ಒಂದು ಘಟನೆ ನಡೆಯುತ್ತೆ ಅಂತ ಅಂದ್ಕೊಂಡಿದ್ದೆ. ಅದು ಒಂದಿನ ಮುಂಚೆ ಆಗೋದು. ಬಟ್ ಆದರೆ 4ನೇ ನಂಬರ್ ಪಾತ್ರ ನಿಮಗೆ ಹೇಳ್ತಾ ಇದ್ದೀನಿ. ಈ ವರ್ಷ ಎಷ್ಟೆಷ್ಟು ಘಟನೆಗಳು 4ನೇ ತಾರೀಕು ನಡೆದಿದೆ ಅಂತ. ಹಾಗಾಗಿ ಭಾಳ ಪ್ರಮುಖವಾಗಿ ಈ ವರ್ಷ 9ನೇ ತಾರೀಕು ಯಾರ್ಯಾರು ಹುಟ್ಟಿದ್ದೀರಾ ನೀವೆಲ್ಲರೂ 4ನೇ ತಾರೀಕು ಡೇಟಿನ ದಿನ, ಇನ್ನಿವಾಗ ಅರ್ಧ ವರ್ಷ ಕಳೆದುಬಿಟ್ಟಿದ್ದೀವಿ ನಾವು. ಇನ್ನು 6 ತಿಂಗಳು ಮಾತ್ರ ಇದೆ. ಇವಾಗ 6 ತಿಂಗಳಲ್ಲಿ 5.5 ತಿಂಗಳು ಆಗೋಯ್ತು. ಇನ್ನು ಈ ತಿಂಗಳದ್ದು 15 ದಿನ. ಇನ್ನು ಅರ್ಧ ವರ್ಷ ಏನಿದೆ, ನೀವು 9ನೇ ತಾರೀಕು ಯಾರ್ಯಾರು ಹುಟ್ಟಿರ್ತೀರ ಅಂದರೆ 9, 18 ಮತ್ತು 27ನೇ ತಾರೀಕು, ಎಸ್ಪೆಷಲಿ ಇವರು 4ನೇ ತಾರೀಕನ್ನು ಪ್ರಮುಖವಾದಂಥ ಕೆಲಸಗಳು ಮಾಡೋದು, ಪ್ರಯಾಣ ಮಾಡೋದನ್ನು ಆದಷ್ಟು ಸಾಧ್ಯವಾದಷ್ಟು ಮುಂದೂಡಿ. ಆ 4ನೇ ತಾರೀಕು ಡೇಟಲ್ಲಿ ಅಂದರೆ 4, 13, 22 ಮತ್ತು 31ನೇ ತಾರೀಕು ಆದಷ್ಟು ಇಂಪಾರ್ಟೆಂಟ್ ಕಾರ್ಯಗಳನ್ನ, ಏನೋ ಒಂದು ಫಂಕ್ಷನ್ನು ಅಥವಾ ನೀವೇನಾದರೂ ಒಂದು ಪಾರ್ಟಿನೋ ಅಥವಾ ಏನಾದರೂ ಒಂದು ಪ್ರಯಾಣ ಮಾಡೋದು, ಒಂದು ಬಿಸ್ನೆಸ್ ಡೀಲ್ ಮಾಡೋದು, ಇದನ್ನೆಲ್ಲ ನೀವು 9ನೇ ನಂಬರ್ ಅವರು, ಎಸ್ಪೆಷಲಿ 9ನೇ ತಾರೀಕು ಹುಟ್ಟಿದವರು ಈ 4ನೇ ತಾರೀಕನ್ನು ಅವಾಯ್ಡ್ ಮಾಡ್ಕೊಳ್ಳಿ. ಅದಾದ ನಂತರ 4ನೇ ನಂಬರು 7ನೇ ನಂಬರ್ವರೆಗೂ ಆಗಿಬರೋದಿಲ್ಲ. ಯಾಕೆ ಅಂದರೆ 4 ಅಂದರೆ ರಾಹು, 7 ಅಂದರೆ ಕೇತು, ಒಬ್ರಿಗೊಬ್ರಿಗೆ ಆಗಲ್ಲ. ಚೆನ್ನಾಗೇ ಇರ್ತಾರೆ, ಹಾವು ಮುಂಗ್ಸಿ ಥರ ಅವಾಗವಾಗ ಕಿತ್ಲಾಡ್ತಾನೆ ಇರ್ತಾರೆ, ಫ್ರಿಕ್ಷನ್ ಆಗ್ತಾನೆ ಇರುತ್ತೆ. ಸೊ 7ನೇ ನಂಬರ್ ಅವರು ಕೂಡ ಇದನ್ನು ಫಾಲೋ ಮಾಡಬೇಕು. ಅದಾದಮೇಲೆ 4ನೇ ನಂಬರು 2ನೇ ನಂಬರ್ವರೆಗೂ ಸ್ವಲ್ಪ ಅಷ್ಟಕ್ಕಷ್ಟೇ. ಸೊ 2ನೇ ನಂಬರ್ ಅವರು ಕೂಡ ಈ 4ನೇ ತಾರೀಕನ್ನು ಅವಾಯ್ಡ್ ಮಾಡಬೇಕು. ಸೊ ಅಂದರೆ 2ನೇ ತಾರೀಕು, 7ನೇ ತಾರೀಕು, 9ನೇ ತಾರೀಕು ಹುಟ್ಟಿರೋರು ಆದಷ್ಟು ಈ 4ನೇ ತಾರೀಕು ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡೋದನ್ನು ಈ ವರ್ಷ ಇನ್ನು 6 ತಿಂಗಳು ಅವಾಯ್ಡ್ ಮಾಡಿ. ಆಮೇಲೆ ನಮ್ಮ ಏನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಮುಖ ನಾಯಕರಿದ್ದಾರೆ, 4 ಅಂದರೆ ರಾಹು ಏನು ಸೂಚಿಸ್ತಾನೆ? ರಾಜಕೀಯ ಬುದ್ಧಿಯನ್ನು. ಸೊ ರಾಜಕೀಯವನ್ನು ಸೂಚಿಸ್ತಾನೆ. ರಾಹು ಉಚ್ಚವಾಗಿದ್ರೇ ಜಾತಕದಲ್ಲಿ ರಾಜಕೀಯದಲ್ಲಿ ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗೋಕ್ಕೆ ಸಾಧ್ಯ. ಸೊ ಯಾರ್ಯಾರು ರಾಜಕೀಯದಲ್ಲಿದ್ದೀರಾ ಅವರೆಲ್ಲರೂ ಈ ವರ್ಷ ಪ್ರಮುಖವಾದಂಥ ನಾಯಕರು, ಒಂದು ಹುದ್ದೆಗೆ ಹೋಗಬೇಕು ಅಂದ್ಕೊಂಡಿರೋರು, ನೇರವಾಗಿ ಹೆಸರೇ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಅವರು ರಾಜನ ಸ್ಥಾನದಲ್ಲಿ ಕೂತ್ಕೋಬೇಕು ಅಂತಿದ್ದಾರೆ, ಅಂದರೆ ಮುಖ್ಯಮಂತ್ರಿ. ಸೊ ಇವರೆಲ್ಲ ಏನು ಮಾಡಬೇಕು ಅಂದರೆ ಆದಷ್ಟು ಈ ವರ್ಷ ಹನುಮಂತನ ಡಾಲರ್ ಹಾಕ್ಕೊಳ್ಳಿ. ನಾನು ಇದನ್ನು ಈ ವರ್ಷ ಭಾಳಷ್ಟು ಸಲ ಹೇಳಿದ್ದೀನಿ. ನಿಮ್ಮ ಚೈನಲ್ಲಿ ಒಂದು ಹನುಮಂತನ ಡಾಲರ್ ಹಾಕ್ಕೊಳ್ಳಿ. ಬೆಳ್ಳಿದು ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು, ಬಂಗಾರದ ಹಾಕ್ಕೊಳ್ಳೋಕೆ ನಿಮ್ಮ ಕೆಪಾಸಿಟಿ ಇದ್ದರೆ ಹಾಕ್ಕೋಬೋದು. ಸೊ ಒಂದು ಬೆಳ್ಳಿ ಡಾಲರಲ್ಲಿ ಹನುಮಂತ ಇರಲೇಬೇಕು. ಅದನ್ನು ರಾಜಕೀಯ ನಾಯಕರುಗಳು ಆದಷ್ಟು ಕುತ್ತಿಗೆಯಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ಇಲ್ಲಪ್ಪ ನಮಗೆಲ್ಲ ಆಗಲ್ಲ ಅಂದರೆ ಒಂದು ಡಾಲರ್ನ ಮಾಡಿಸಿ ಒಂದು ಪರ್ಸಲ್ಲೋ ಒಂದು ಜೇಬಲ್ಲೋ ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಇನ್ನೂ ಆಗೋದಿಲ್ಲ ಅಂತಂದರೆ ಅವೆಲ್ಲ ಕ್ಯಾರಿ ಮಾಡೋದಕ್ಕೆ ಒಂದು ಆಂಜನೇಯನ ವಿಗ್ರಹನ, ಬೆಳ್ಳಿ ವಿಗ್ರಹನ ತೊಗೊಂಬಂದು ಮನೇಲಿಟ್ಟು ಪ್ರತಿ ಮಂಗಳವಾರ ಅದಕ್ಕೆ ಒಂದು ಪೂಜೆ ಮಾಡಿ ಕುಂಕುಮಾರ್ಚನೆ ಏನಾದ್ರು ಮಾಡಿ, ಆ ಕುಂಕುಮದಲ್ಲಿ ಒಂದು ಸ್ವಲ್ಪ ಆಂಜನೇಯನ ಸ್ತೋತ್ರಗಳು ಹೇಳ್ಕೊಂಡು ಅಥವಾ ಹನುಮಾನ್ ಚಾಲೀಸ ಕೇಳಿಕೊಂಡು ಅದರ ಮೇಲೆ ಕುಂಕುಮ ಹಾಕಿ ಮತ್ತು ಆ ಕುಂಕುಮ ತೊಗೊಂಡು ಹಣೆಗಿಟ್ಕೊಂಡು ಅಥವಾ ವಿಭೂತಿನಲ್ಲಿ ಮಾಡಿ ವಿಭೂತಿ ಹಣೆಗಿಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಭಾಳ ಒಳ್ಳೆಯದಾಗುತ್ತೆ. ಆಮೇಲೆ ರಾಜಕೀಯ ನಾಯಕರು ಪ್ರತಿಯೊಬ್ಬರೂ ಆದಷ್ಟು ಆಂಜನೇಯನ ದೇವಸ್ಥಾನಗಳಿಗೆ ಹೋಗಿ ಬರೋದು, ಫಾಲೋ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ನೋಡಿ, ಅನೇಕ ದುರಂತಗಳಾಗ್ತದೆ. ಇವತ್ತು ಹೆಲಿಕಾಪ್ಟರ್ ಬಿದ್ದೋಯ್ತು ಕೇದಾರ್ನಾಥಲ್ಲಿ. ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋದು ಇವತ್ತು ಭಾನುವಾರ 15ನೇ ತಾರೀಕು. ಕೇದಾರ್ನಾಥಲ್ಲಿ ಬಿದ್ದೋಯ್ತು, ಬ್ರಿಡ್ಜ್ ಬಿದ್ದೋಯ್ತು ಇವತ್ತು ಪುಣೆ ಹತ್ರ. ಈ ದುರಂತಗಳು ನಡೀತಾನೇ ಇದೆ ಭಾರತದಲ್ಲಿ. ಫ್ಲೈಟ್ ಇದಾಯಿತು. ಆದಷ್ಟು ಇನ್ನೊಂದು ಪ್ರಮುಖವಾದಂಥದ್ದು ಹೇಳೋದು, ನಾನು ದೊಡ್ಡ ರಾಜಕೀಯ ನಾಯಕರುಗಳು ಆದಷ್ಟು ಏರ್ ಟ್ರಾವೆಲ್ಲು ಅವಾಯ್ಡ್ ಮಾಡಿ. ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಹೋಗಿ. ಸುಮ್ಮನೆ ಹೋಗ್ಬಿಟ್ಟೆ ಅಲ್ಲೆಲ್ಲೋ ಹೋಗಿ ಬಂದೆ ಮಾಡೋದೆಲ್ಲ ಮಾಡಬೇಡಿ. ಏನಕ್ಕೆ ಹೇಳ್ತಾ ಇದ್ದೀನಿ ರಾಜಕೀಯ ನಾಯಕರುಗಳು ಅಂದರೆ, ನಿಮ್ಮನ್ನು ಆಯ್ಕೆ ಮಾಡಿರ್ತಾರೆ ಜನ, ನೀವೊಂದು ಸ್ಥಾನದಲ್ಲಿ ಕೂತಿರ್ತಾರೆ, ನೀವು ನಾಳೆ ಜನಗಳಿಗೆ ಕೆಲಸ ಮಾಡಬೇಕಾಗಿರುತ್ತೆ. ಜನಗಳು ನಿಮ್ಮ ಕಡೆಗೆ ಅವೆಲ್ಲ ನೋಡ್ತಾ ಇರ್ತಾರೆ. ಬೇಕೋ ಬೇಡವೋ, ಇಷ್ಟ ಇದೆಯೋ ಇಲ್ವೋ, ಒಂದಷ್ಟು ಜನಕ್ಕೆ ಮೆಜಾರಿಟಿ ವಿನ್ಸು, ಅಧಿಕಾರಗಳು ಕೊಟ್ಬಿಟ್ಟಿರ್ತಾರೆ, ನೀವು ಅಧಿಕಾರ ಸ್ಥಾನದಲ್ಲಿ ಕೂತಿರ್ತೀರ. ನಿಮಗೆ ಆ ಕೆಲಸ ಮಾಡೋ ಜವಾಬ್ದಾರಿ ಇರೋದ್ರಿಂದ ನಾಳೆ ಇವೆಲ್ಲ ತೊಂದರೆಗಳು ಅನಾಹುತಗಳು ಆಗೋದು ಬೇಡ ಅನ್ನೋ ದೃಷ್ಟಿಯಲ್ಲಿ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಆದಷ್ಟು ಆಂಜನೇಯನ ಪ್ರಾರ್ಥನೆ ಮಾಡಬೇಕು. ಅದರಲ್ಲೂ 4ನೇ ತಾರೀಕು ಹುಟ್ಟಿದವರು ಆಂಜನೇಯನ ಪೂಜಿಸಲೇಬೇಕು ಈ ವರ್ಷ. ಪ್ರತಿಯೊಬ್ಬರು ಮಾಡೋದು ಒಳ್ಳೆಯದು, ರಾಜಕೀಯ ನಾಯಕರುಗಳು ಮಾಡ್ಕೊಂಡು ಹೋಗೋದು ಒಳ್ಳೆಯದು. ಸೊ ಇದಿಷ್ಟು. ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕು ಅಂದರೆ ಇದು ನನ್ನ ನಂಬರು, ದಯವಿಟ್ಟು ಇದಕ್ಕೆ ಕಾಲ್ ಮಾಡ್ಬೋದು. ಕನ್ಸಲ್ಟೇಷನ್ ಫೀಸ್ ಇರುತ್ತೆ, ಫ್ರೀಯಾಗಿರಲ್ಲ, ಮಿನಿಮಮ್ ಫೀಸು. ಆದಷ್ಟು ನಿಖರವಾಗಿ ಪ್ರತಿ ವರ್ಷ ಕಳೆದ 7-8 ವರ್ಷದಿಂದ ನಾನು, ಅದರಲ್ಲೂ ಇನ್ನೂ ಒಂದು 3 ವರ್ಷದಿಂದ 2-3 ವರ್ಷದಿಂದ ವೀಡಿಯೋಗಳು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ನಮ್ಮ ಸ್ನೇಹಿತರಲ್ಲಿ ಮತ್ತು ಬಂಧುಗಳಲ್ಲಿ ಇದನ್ನೆಲ್ಲ ವೀಡಿಯೋಗಳು ಕಳಿಸ್ತಾ ಇದ್ದೆ. ನಂದು ಭಾಳಷ್ಟು ಜನ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಅನೇಕ ಜನಕ್ಕೆ ನಿಖರವಾದಂಥ ಇದು ಕೊಟ್ಟಿದ್ದೀವಿ ಮಾಹಿತಿ. ಹಾಗಾಗಿ ನನಗೆ ಮುಂದುವರ್ಸ್ಕೊಂಡು ಹೋಗೋಣ. ನಿಮಗೇನಾದರೂ ಅವಶ್ಯಕತೆ ಇದ್ದರೆ ದಯವಿಟ್ಟು ಕಾಲ್ ಮಾಡಿ. ಎಲ್ಲರಿಗೂ ವಂದನೆಗಳು. ಶುಭವಾಗಿ. ನಮಸ್ಕಾರ.